ಭಾಗಾಕಾರ. 2ರಿಂದ 111ನ ಭಾಗ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡ್ಕೋಬೇಕು, ಒಂದಿದೆ, ಅದರಿಂದ ನಾವು ಪಕ್ಕದ ನಂಬರ್ ತೊಗೋಬೇಕಾಗುತ್ತೆ 11, ಏಕೆಂದರೆ 2 ದೊಡ್ಡ ನಂಬರು, 1 ಚಿಕ್ಕ ನಂಬರ್ ಆಗಿರೋದ್ರಿಂದ ನಾವಿಲ್ಲಿ 2 ಹಾಕ್ಕೊಂಡ್ರೂ ಇಲ್ಲಿ ಮೈನಸ್ ಮಾಡೋಕ್ಕಾಗಲ್ಲ. ಆದ್ದರಿಂದ ಪಕ್ಕದ ನಂಬರು ತೊಗೊಳ್ಳೋಣ. ಇಲ್ಲಿ 11 ನೋಡ್ಕೋಬೇಕು. 11 ಎಲ್ಲಿದೆ? 11ಕ್ಕಿಂತ ಕಡಿಮೆ ನಂಬರ್ 10 ಇದೆ. ಈ 5ನ ಇಲ್ಲಿ ಬರ್ಕೊಳ್ಳೋಣ. 2 5 10, ಈ 5ನ ಇಲ್ಲಿ ಬರ್ಕೊಳ್ಳೋಣ. ಈ 10ನ ಇಲ್ಲಿ ಬರ್ಕೊಳ್ಳೋಣ. -10. 1ರಲ್ಲಿ 0 ಮೈನಸ್ ಮಾಡಿದ್ರೆ 1, 1ರಲ್ಲಿ 1 ಮೈನಸ್ ಮಾಡಿದ್ರೆ 0. ನೆಕ್ಸ್ಟ್ ಎಷ್ಟಿದೆ? 1 ಇದೆ. ಈ 1ನ ಇಲ್ಲಿ ಬರ್ಕೊಳ್ಳೋಣ. ನೆಕ್ಸ್ಟ್ 11 ಇದೆ. 11ಕ್ಕಿಂತ ಕಡಿಮೆ ನಂಬರ್ ಯಾವುದಿದೆ? 10 ಇದೆ. 2 5 10, ಈ 5ನ ಇಲ್ಲಿ ಬರ್ಕೊಳ್ಳೋಣ. ಈ 10ನ ಇಲ್ಲಿ ಬರ್ಕೊಳ್ಳೋಣ. -10. 1ರಲ್ಲಿ 0 ಮೈನಸ್ ಮಾಡಿದ್ರೆ 1, 1ರಲ್ಲಿ 1 ಮೈನಸ್ ಮಾಡಿದ್ರೆ 0. ನೆಕ್ಸ್ಟ್ ಇಲ್ಲಿ 1 ಇದೆ, ಅದಕ್ಕೆ ಇಲ್ಲಿ ಪಾಯಿಂಟ್ ಇಟ್ಕೊಂಡು ಇಲ್ಲಿ 0 ಇಳಿಸ್ಕೊಳ್ಳೋಣ. ಎಷ್ಟಾಯಿತು? 10. ಇಲ್ಲಿ ನೋಡ್ಕೋಬೇಕು, ಇಲ್ಲಿದೆ 10. 2 5 10. ಈ 5ನ ಇಲ್ಲಿ ಬರ್ಕೊಳ್ಳೋಣ. ಈ 10ನ ಇಲ್ಲಿ ಬರ್ಕೊಳ್ಳೋಣ. -10. 0ರಲ್ಲಿ 0 ಮೈನಸ್ ಮಾಡಿದ್ರೆ 0, 1ರಲ್ಲಿ 1 ಮೈನಸ್ ಮಾಡಿದ್ರೆ 0. ಉತ್ತರ ಎಷ್ಟು? 55.5. ನೆಕ್ಸ್ಟು 2ರಿಂದ 222ನ ಭಾಗ ಮಾಡೋಣ. ಇಲ್ಲಿ ನೋಡ್ಕೋಬೇಕು, 2 ಇಲ್ಲಿದೆ, 2 1 2. ಈ 1ನ ಇಲ್ಲಿ ಬರ್ಕೊಳ್ಳೋಣ. ಈ 2ನ ಇಲ್ಲಿ ಬರ್ಕೊಳ್ಳೋಣ. -2. 2ರಲ್ಲಿ 2 ಮೈನಸ್ ಮಾಡಿದ್ರೆ 0. ನೆಕ್ಸ್ಟ್ ಎಷ್ಟಿದೆ? 2 ಇದೆ. ಈ 2ನ ಇಲ್ಲಿ ಬರ್ಕೊಳ್ಳೋಣ. ನೋಡ್ಕೋಬೇಕು, 2 ಇಲ್ಲಿದೆ, 2 1 2. ಈ 1ನ ಇಲ್ಲಿ ಬರ್ಕೋಬೇಕು. ಈ 2ನ ಇಲ್ಲಿ ಬರ್ಕೋಬೇಕು. -2. 2ರಲ್ಲಿ 2 ಮೈನಸ್ ಮಾಡಿದ್ರೆ 0. ನೆಕ್ಸ್ಟ್ ಎಷ್ಟಿದೆ? 2 ಇದೆ. ಈ 2ನ ಇಲ್ಲಿ ಇಳಿಸ್ಕೊಳ್ಳೋಣ. ಇಲ್ಲಿದೆ 2, 2 1 2. ಈ 1ನ ಇಲ್ಲಿ ಬರ್ಕೊಳ್ಳೋಣ. ಈ 2ನ ಇಲ್ಲಿ ಬರ್ಕೊಳ್ಳೋಣ. -2. 2ರಲ್ಲಿ 2 ಮೈನಸ್ ಮಾಡಿದ್ರೆ 0. ಉತ್ತರ ಎಷ್ಟು? 111. ನೆಕ್ಸ್ಟು 2ರಿಂದ 333ನ ಭಾಗ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ 3 ನೋಡ್ಕೋಬೇಕು. 3ಕ್ಕಿಂತ ಕಡಿಮೆ ನಂಬರು 2 ಇದೆ. 2 1 2. ಈ 1ನ ಇಲ್ಲಿ ಬರ್ಕೊಳ್ಳೋಣ. ಈ 2ನ ಇಲ್ಲಿ ಬರ್ಕೊಳ್ಳೋಣ. -2. 3ರಲ್ಲಿ 2 ಮೈನಸ್ ಮಾಡಿದ್ರೆ 1. ನೆಕ್ಸ್ಟ್ ಎಷ್ಟಿದೆ? 3 ಇದೆ. 13 ನೋಡ್ಕೋಬೇಕು. 13ಕ್ಕಿಂತ ಕಡಿಮೆ ನಂಬರ್ 12 ಇದೆ. 2 6 12. ಈ 6ನ ಇಲ್ಲಿ ಬರ್ಕೋಬೇಕು. ಈ 12ನ ಇಲ್ಲಿ ಬರ್ಕೋಬೇಕು. -12. 3ರಲ್ಲಿ 2 ಮೈನಸ್ ಮಾಡಿದ್ರೆ 1, 1ರಲ್ಲಿ 1 ಮೈನಸ್ ಮಾಡಿದ್ರೆ 0. ನೆಕ್ಸ್ಟ್ ಎಷ್ಟಿದೆ? 3 ಇದೆ. ಈ 3ನ ಇಲ್ಲಿ ಇಳಿಸ್ಕೊಳ್ಳೋಣ. 13, 13ಕ್ಕಿಂತ ಕಡಿಮೆ ನಂಬರ್ 12 ಇದೆ. 2 6 12. ಈ 6ನ ಇಲ್ಲಿ ಬರ್ಕೊಳ್ಳೋಣ. ಈ 12ನ ಇಲ್ಲಿ ಬರ್ಕೊಳ್ಳೋಣ. -12. 3ರಲ್ಲಿ 2 ಮೈನಸ್ ಮಾಡಿದ್ರೆ 1, 1ರಲ್ಲಿ 1 ಮೈನಸ್ ಮಾಡಿದ್ರೆ 0. ನೆಕ್ಸ್ಟು ಪಾಯಿಂಟ್ ಇಟ್ಕೊಂಡು ಇಲ್ಲಿ 0 ಇಳಿಸ್ಕೊಳ್ಳೋಣ. 10 ಇಲ್ಲಿದೆ. 2 5 10. ಈ 5ನ ಇಲ್ಲಿ ಬರ್ಕೊಳ್ಳೋಣ. ಈ 10ನ ಇಲ್ಲಿ ಬರ್ಕೊಳ್ಳೋಣ. -10. 0ರಲ್ಲಿ 0 ಮೈನಸ್ ಮಾಡಿದ್ರೆ 0, 1ರಲ್ಲಿ 1 ಮೈನಸ್ ಮಾಡಿದ್ರೆ 0. ಉತ್ತರ ಎಷ್ಟು? 166.5. ನೆಕ್ಸ್ಟು 2ರಿಂದ 444ನ ಭಾಗ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ 4 ಇದೆ, ನೋಡ್ಕೋಬೇಕು. ಎಲ್ಲಿದೆ? ಇಲ್ಲಿದೆ 4. 2 2 4. ಈ 2ನ ಇಲ್ಲಿ ಬರ್ಕೊಳ್ಳೋಣ. ಈ 4ನ ಇಲ್ಲಿ ಬರ್ಕೊಳ್ಳೋಣ. -4. 4ರಲ್ಲಿ 4 ಮೈನಸ್ ಮಾಡಿದ್ರೆ 0. ನೆಕ್ಸ್ಟ್ ಎಷ್ಟಿದೆ? 4 ಇದೆ. 4 ನೋಡ್ಕೋಬೇಕು. ಇಲ್ಲಿದೆ 4. 2 2 4. ಈ 2ನ ಇಲ್ಲಿ ಬರ್ಕೊಳ್ಳೋಣ. ಈ 4ನ ಇಲ್ಲಿ ಬರ್ಕೊಳ್ಳೋಣ. -4. 4ರಲ್ಲಿ 4 ಮೈನಸ್ ಮಾಡಿದ್ರೆ 0. ನೆಕ್ಸ್ಟ್ ಎಷ್ಟಿದೆ? 4 ಇದೆ. ಈ 4ನ ಇಲ್ಲಿ ಇಳಿಸ್ಕೊಳ್ಳೋಣ. ಇಲ್ಲಿದೆ 4. 2 2 4. ಈ 2ನ ಇಲ್ಲಿ ಬರ್ಕೊಳ್ಳೋಣ. ಈ 4ನ ಇಲ್ಲಿ ಬರ್ಕೊಳ್ಳೋಣ.
4ರಲ್ಲಿ 4 ಮೈನಸ್ ಮಾಡಿದ್ರೆ 0. ಉತ್ತರ ಎಷ್ಟಿದೆ? 222. ಅರ್ಥ ಆಯ್ತಲ್ಲ? ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.